ಹಲೋ, ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ಬಾಳೆಕಾಯಿ ಸ್ನ್ಯಾಕ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಮಕ್ಕಳೆಲ್ಲ ಕುರ್ಕುರೆಯನ್ನು ಕೇಳುವಾಗ ಈ ರೀತಿ ಬಾಳೆಕಾಯಿಂದ ಒಂದು ಕರುಮ್ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿಕೊಡಿ, ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಕರುಮ್ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವಲ್ಲ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಬಾಳೆಕಾಯಿ ಸ್ನ್ಯಾಕ್ಸನ್ನು ಮಾಡುವ. ಸ್ನೇಹಿತರೆ, ಈ ಬಾಳೆಕಾಯಿ ಸ್ನ್ಯಾಕ್ಸ್ ಮಾಡಲಿಕ್ಕೆ ನೋಡಿ, ನಾನಿಲ್ಲಿ 2 ಬಾಳೆಕಾಯಿ, ಯಾವ ಬಾಳೆಕಾಯಿ ಆದರೂ ಆದೀತು, ಕಾಯಿ ಇರುವಂತಹ ಬಾಳೆಕಾಯಿಯನ್ನು ತಗೊಳ್ಳಿ. ನೋಡಿ, ಇದೀಗ 2 ಬಾಳೆಕಾಯಿಯನ್ನು ನಾನು ನೀರಲ್ಲಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಬಾಳೆಕಾಯಿ ಮುಳುಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನೋಡಿ, ನಾನಿಲ್ಲಿ 2 ಬಾಳೆಕಾಯಿಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ತಾ ಇದ್ದೇನೆ. 2 ಸೈಡು ಕೂಡ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಮಕ್ಕಳಿಗೆಲ್ಲ ಏನಾದರೂ ಹೊಸ ರೆಸಿಪೀಸ್ ಇದ್ದರೆ ತುಂಬ ಇಷ್ಟ ಆಗ್ತದೆ. ಈ ರೀತಿ ಕುರ್ಕುರೆ ಎಲ್ಲ ಕೇಳುವಾಗ ಈ ರೀತಿ ಬಾಳೆಕಾಯಿಂದ ಒಂದು ಕರುಮ್ ಸ್ನ್ಯಾಕ್ಸನ್ನು ಮಾಡಿಕೊಡಿ, ತುಂಬ ರುಚಿಯಾಗಿರ್ತದೆ. ನೋಡಿ, ಈ ರೀತಿ ಬಾಳೆಕಾಯಿಯನ್ನು 2 ಸೈಡು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಸಿಮ್ಮರಲ್ಲಿಟ್ಟು ಬೇಯಿಸಿಕೊಳ್ಳಿ. ಬಾಳೆಕಾಯಿ ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಪ್ರೆಸ್ ಮಾಡಿ ನೋಡಿ. ಈಗ ನಮ್ಮ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟ ಆದರೆ ಸಾಕು. ಇನ್ನಿದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ಟವ್ ಆಫ್ ಮಾಡಿ ಬಾಳೆಕಾಯಿಯನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಟುಕೊಳ್ಬೇಕು. ಇದೀಗ ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಂತಾದರೆ ನಮಗೆ ಅದರ ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲ, ಕೈ ಬಿಸಿ ಆಗ್ತದಲ್ಲ. ಸೊ ನಾವಿದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ನೋಡಿ, ಈ ರೀತಿ ಬೆಂದ ಮೇಲೆ ಸುಲಭದಲ್ಲಿ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ. ನೋಡಿ, 2 ಬಾಳೆಕಾಯಿ ಕೂಡ ಸಿಪ್ಪೆ ತೆಗೆದು ರೆಡಿಯಾಗಿದೆ. ಇನ್ನಿದನ್ನು ನೋಡಿ, ತುರಿಮಣೆಯ ಸಹಾಯದಿಂದ ಈ ರೀತಿ ತುರಿದುಕೊಳ್ಬೇಕು. ನೋಡಿ, ಈ ರೀತಿ ತುರಿದುಕೊಳ್ಳುವ. ಬಾಳೆಕಾಯಿ ನೋಡಿ, ಈ ರೀತಿ ತುರಿಲಿಕ್ಕೆ ಸುಲಭ ಆಗ್ತದೆ. ನಿಮಗೆ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನೀವು ಬೇಕಿದ್ದರೆ ಸ್ಮ್ಯಾಶ್ ಕೂಡ ಮಾಡಿಕೊಳ್ಬಹುದು, ಅಥವಾ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೋದು. ಯಾವ ರೀತಿ ಕೂಡ ಮಾಡಿಕೊಳ್ಬಹುದು. ನಾನು ಈ ರೀತಿ ತುರಿದು ಮಾಡಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ನಾನಿಲ್ಲಿ ನೋಡಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಇದರಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಫಸ್ಟಿಗೆ ಹಾಕಿಕೊಂಡಿದ್ದೇನೆ. ಕೆಲವು ಬಾಳೆಕಾಯಿ ಸ್ವಲ್ಪ ಮೆದುವಾಗಿರ್ತದೆ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಬೇಕಾಗ್ತದೆ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕೆಂಪು ಮೆಣಸಿನ ಹುಡಿ, ಹಾಗೆ 1/4 ಚಮಚ ಆಗುವಷ್ಟು ಅರಶಿನದ ಹುಡಿ. ಇಲ್ಲಿ ಖಾರ ಬೇಕು ಅಂತಾದರೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕಿಕೊಳ್ಬೋದು. ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ 1 ಚಮಚದಿಂದ 2 ಚಮಚ ಆಗುವಷ್ಟು ನಿಂಬೆ ಹಣ್ಣಿನ ರಸ, ಬೀಜ ಎಲ್ಲ ತೆಗೆದು ಇಟ್ಟಂತಹ ನಿಂಬೆ ಹಣ್ಣಿನ ರಸ. ಇಷ್ಟನ್ನು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕಿದನ್ನು. ನಾವು ಹಾಕಿದಂತಹ ಉಪ್ಪು, ಮೆಣಸಿನ ಹುಡಿ, ಹಾಗೆ ಕಾರ್ನ್ಫ್ಲೋರ್ ಮತ್ತು ಬಾಳೆಕಾಯಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಕಲಸಿಕೊಳ್ತಾ ಇದ್ದೇನೆ. ಇಲ್ಲಿ ನಮ್ಮ ಈ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತಾದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ. ನಾನಿಲ್ಲಿ ಒಂದು 3 ಚಮಚ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಅಥವಾ ನಮ್ಮ ಹಿಟ್ಟು ಸ್ವಲ್ಪ ತೆಳುವಾಯಿತು ಅಂತಾದರೆ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿಕೊಳ್ಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಉಂಡೆಯನ್ನಾಗಿ ರೆಡಿ ಮಾಡಿಕೊಳ್ಳುವ. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ. ಇನ್ನು ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಳ್ಬೇಕು. ಇನ್ನು ನಾವು ರೆಡಿ ಮಾಡಿಟ್ಟಂತಹ ಉಂಡೆಯನ್ನು ಈ ಪ್ಲಾಸ್ಟಿಕ್ ಕವರಿನ ಒಳಗೆ ಹಾಕಿ ನೋಡಿ, ಈ ರೀತಿ ಮೆಲ್ಲಗೆ ಪ್ರೆಸ್ ಮಾಡಿ ನಾವು ಚಪಾತಿ ಎಲ್ಲ ಯಾವ ರೀತಿ ಲಟ್ಟಿಸ್ತೇವೋ ಅದೇ ರೀತಿ ಲಟ್ಟಣಿಗೆಯ ಸಹಾಯದಿಂದ ಈ ರೀತಿ ಲಟ್ಟಿಸಿಕೊಳ್ಬೇಕು. ನೋಡಿ, ಈ ರೀತಿ ಸರ್ಕಲ್ ಆಗಿ ಬರಲಿ. ನೋಡಿ, ಇದು ಇಷ್ಟು ದಪ್ಪ ಇದೆ. ಇಷ್ಟ ಆದರೆ ಸಾಕು, ತುಂಬ ತೆಳು ಮಾಡೋದು ಬೇಡ. ಇದು ಪರ್ಫೆಕ್ಟ್ ಹದ. ಈ ಹದಕ್ಕೆ ಲಟ್ಟಿಸಿಕೊಂಡ್ರಾಯಿತು. ರೊಟ್ಟಿ ಎಲ್ಲ ಮಾಡ್ತೇವಲ್ಲ, ಆ ಹದಕ್ಕೆ ಲಟ್ಟಿಸಿಕೊಳ್ಳಿ. ಲಟ್ಟಿಸಿ ಇದನ್ನು 1 ರಿಂದ ಅರ್ಧ ಗಂಟೆ ಹೊತ್ತು ಫ್ರೀಝರಲ್ಲಿ ಇಟ್ಟುಕೊಳ್ಬೇಕು. ಫ್ರೀಝರಲ್ಲಿ ಇಟ್ಟು ನಾನೀಗ ನೋಡಿ ಇದನ್ನು ಕವರನ್ನು ಓಪನ್ ಮಾಡಿಕೊಳ್ತಾ ಇದ್ದೇನೆ.
ಇದು ಓಪನ್ ಇದ್ದಂತಹ ಕವರ್ ಆದರೂ ಆದೀತು. ಎರಡು ಸೈಡು ಪ್ಲಾಸ್ಟಿಕನ್ನು ಮುಚ್ಚಿಕೊಂಡು ಲಟ್ಟಿಸಿಕೊಂಡ್ರಾಯಿತು. ನೆಕ್ಸ್ಟ್ ಪ್ಲಾಸ್ಟಿಕನ್ನು ತೆಗೆದ್ರಾಯಿತು. ನೋಡಿ, ಈ ರೀತಿ ಪ್ಲಾಸ್ಟಿಕನ್ನು ರಿಮೂವ್ ಮಾಡಿ ಇನ್ನಿದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣ ಲೈನ್ ಹಾಕ್ತಾ ಬನ್ನಿ. ಚಾಕುವಿನ ಸಹಾಯದಿಂದ ಈ ರೀತಿ ಸ್ಟ್ರೈಟ್ ಲೈನ್ ನೋಡಿ ಇಷ್ಟಿಷ್ಟು ಅಗಲಕ್ಕೆ ಹಾಕಿಕೊಂಡ್ರೆ ಸಾಕು. ತುಂಬ ಅಗಲದಲ್ಲಿ ಹಾಕಿಕೊಳ್ಬೇಡಿ. ಮಕ್ಕಳಿಗೆಲ್ಲ ಕುರ್ಕುರೆ ಇಷ್ಟ ಆಗ್ತದಲ್ಲ, ಅದೇ ಸೈಜಲ್ಲಿ ಇರಲಿ. ನೋಡಿ, ಎಲ್ಲವನ್ನು ಈ ರೀತಿ ಕಟ್ ಮಾಡಿದ್ದೇನೆ. ಇನ್ನಿದನ್ನು ಮಧ್ಯದಿಂದ ಕೂಡ ಒಂದು ಲೈನ್ ಕೊಟ್ಟು ಕಟ್ ಮಾಡಿಕೊಂಡಿದ್ದೇನೆ. ನೋಡಿ, ಇದೀಗ ರೆಡಿಯಾಗಿದೆ. ಇನ್ನಿದನ್ನು ಬಿಸಿಯಾದಂತಹ ಎಣ್ಣೆಗೆ ಬಿಟ್ಟು ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಬಿಸಿಯಾದ ತಕ್ಷಣ ನಾವು ಮಾಡಿಟ್ಟಂತಹ ಬಾಳೆಕಾಯಿಯ ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಹಾಕಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರ್ತದೆ ಸ್ನೇಹಿತರೆ. ಮಕ್ಕಳಿಗೆಲ್ಲ ಒಂದು ಹೊಸ ರುಚಿ, ಹಾಗೆ ತುಂಬ ರುಚಿಯಾಗಿರ್ತದೆ. ಸಂಜೆ ಟೀ ಟೈಮಿಗೆಲ್ಲ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇದನ್ನು ಇನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಳ್ಬೇಡಿ, ತುಂಬ ಬೇಗ ಆಗ್ತದೆ. ಬಾಳೆಕಾಯಿ ಆಲ್ರೆಡಿ ಒಂದು ಸಲ ಬೆಂದ ಕಾರಣ ತುಂಬ ಹೊತ್ತು ತಗೊಳ್ಳೋದಿಲ್ಲ. ಬೇಯಿಸೋದು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ನೀವು ಬೇಯಿಸಿಕೊಳ್ಬೇಕು. ಇದಿನ್ನು ಕಲರ್ ಚೇಂಜ್ ಆಗುವಲ್ಲಿವರೆಗೆ ಈ ರೀತಿ ಎಣ್ಣೆಯಲ್ಲಿ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ಇದೀಗ ಆಗಿದೆ. ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಟುಕೊಳ್ಳಿ. ಪುನಃ ಅದೇ ರೀತಿ ಎಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ರುಚಿಕರವಾದಂತಹ ಬಾಳೆಕಾಯಿ ಸ್ನ್ಯಾಕ್ಸ್ ರೆಡಿಯಾದ ಹಾಗೆ. ತುಂಬ ರುಚಿಯಾದಂತಹ, ತುಂಬ ಪರ್ಫೆಕ್ಟ್ ಆದಂತಹ ಈ ಸ್ನ್ಯಾಕ್ಸ್ ಒಂದು ಹೊಸ ರುಚಿ. ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ನೀವಿದನ್ನು ಪ್ಲಾಸ್ಟಿಕ್ ಕವರಲ್ಲಿ ಲಟ್ಟಿಸಿದ ಮೇಲೆ ಒಂದು ಅರ್ಧ ಗಂಟೆ, ಅಷ್ಟು ಹೊತ್ತು ನಿಮಗೆ ಟೈಮ್ ಇಲ್ಲ ಅಂತಾದರೆ ಒಂದು 1/4 ಗಂಟೆ ಆದರೂ ಫ್ರೀಝರಲ್ಲಿ ಇಟ್ಟೇ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಆಗ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಬಾಳೆಕಾಯಿಯ ಸ್ನ್ಯಾಕ್ಸ್ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಈ ಸ್ನ್ಯಾಕ್ಸನ್ನು 1 ಅಥವಾ 2 ದಿನ, ಅದರಿಂದ ಜಾಸ್ತಿ ಇಟ್ಟು ತಿನ್ನಲಿಕ್ಕೆ ಅಷ್ಟು ರುಚಿಯಾಗೋದಿಲ್ಲ. ಫ್ರೆಶ್ ಇರುವಾಗ ತುಂಬ ರುಚಿಯಾಗಿ ಇರ್ತದೆ. ಹಾಗಾಗಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಇದನ್ನು ಪ್ರಿಪೇರ್ ಮಾಡಿ ಸೇವಿಸಬಹುದು ಸ್ನೇಹಿತರೆ. ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.